ಒಬ್ಬೊಬ್ಬರು ಒಂದೊಂದು ಅವರ ಶಕ್ತಿ ಆಧಾರಿತವಾಗಿ ತಮ್ಮ ಬದುಕನ್ನು ಕಟ್ಕೊಂಡಿರ್ತಾರೆ. ಸನ್ಮಾನ್ಯರೇ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಯಾವತ್ತೂ ಅಭಿವೃದ್ಧಿಗೆ ವಿರೋಧ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯ ಪೂರಕವಾಗಿ, ಆದರೆ ಜವಾಬ್ದಾರಿಯುತವಾದಂತಹ ಅಭಿವೃದ್ಧಿ ಆಗಬೇಕು. ಡಿಮ್ಯಾಂಡ್ ಅಂಡ್ ಸಪ್ಲೈ ಆಯ್ತು, ಯಾರು ಡಿಮ್ಯಾಂಡ್ ಇಡ್ತಿದ್ದಾರೆ, ಯಾರು ಸಪ್ಲೈ ಅಕ್ವೈರ್ ಮಾಡಿ, ಮತ್ತು ನೀವೇ ನಿಮ್ಮ UPA ಸರ್ಕಾರದಲ್ಲಿ ತಂದಿರುವಂತ ಫೇರ್ ಕಾಂಪನ್ಸೇಷನ್ ಆಕ್ಟ್ ಅನ್ನು ಅನುಷ್ಠಾನ ಮಾಡಿ. ಇವಾಗ ಪ್ರಿಲಿಮಿನರಿ ನೋಟಿಫಿಕೇಶನ್ ನೀವು ಅಧಿಕಾರ ಬಂದು ಇತ್ತೀಚೆಗೆ ಮಾಡಿರೋದು, ನೀವು ಡಿನೋಟಿಫೈ ಮಾಡಿ ನಾನು ಜೈಲಿಗೆ ಹೋಗಲ್ಲ ಅಂದ್ರೆ ಏನರ್ಥ? ಮಾಡಿರೋರು ನೀವು. ಈ ಮೊನ್ನೆ ಜನ ಬೇಡ ಬೇಡ ಅಂದ್ರು ನಿಮ್ನ ಯಾರು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ ಅಂತಂದ್ರು? ಪ್ರಿಲಿಮಿನರಿ ನೋಟಿಫಿಕೇಶನ್ ಯಾರು ಮಾಡಿದ್ರು ಹೇಳಿ? ಸೊ ಯಾರೋ ಒಂದಿಷ್ಟು ಜನ ಜಮೀನ್ ಖರೀದಿಸ್ಬಿಟ್ಟು ಅವ್ರಿಗೆ ಕ್ಯಾಪಿಟಲ್ ಗೇನ್ ಸಿಗುತ್ತೆ, ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಅವ್ರಿಗೆಗೋಸ್ಕರ ಈ ಸ್ಟಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಸಿಗುತ್ತೆ ಅಂದ್ಬಿಟ್ಟು ಯಾವುದೋ ಅನುಕೂಲತೆಯನ್ನು ಆಧಾರಿತವಾಗಿ ತಗೊಂಡು ಯಾರೋ ಒಂದಿಷ್ಟು ಜನ ಜಮೀನು ಕೊಂಡ್ಕೊಂಡಿರೋರ್ನ ಜಮೀನು ಕೊಡ್ತೀನಿ ಅಂತ ಮುಂದೆ ಬಂದವ್ರನ್ನ ಇರೋರ್ನೆಲ್ಲ ಒಕ್ಕಲೆಬ್ಬಿಸ್ತೀರಾ? ವೆಟ್ಲ್ಯಾಂಡ್ ಅನ್ನು ಹೇಗೆ ಅಕ್ವೈರ್ ಮಾಡ್ತೀರಾ? ವೆಟ್ಲ್ಯಾಂಡ್ ಅನ್ನ ಯಾವ ಕಾನೂನು ಅಡಿಯಲ್ಲಿ ಬೈರ್ಸಂದ್ರ ಬೈರಮಂಗಲ ಕೆರೆ 1000 ಎಕರೆ ಇದೆ. ಬೈರಮಂಗಲ ಕೆರೆ ಸೈಜ್ 1000 ಎಕರೆ, 17 ಕೆರೆ ಇದೆ. ಆ ಸುತ್ತಮುತ್ತಲು ಬೈರಮಂಗಲ ಕೆರೆನೆ 1000 ಎಕರೆ ಇದೆ. ನಮ್ಮ ಸರ್ಕಾರದಲ್ಲೂ ಕೆನಲ್ ಮಾಡಿದ್ರು, 106 ಕೋಟಿ ಖರ್ಚು ಮಾಡಿ ಕೆನಲ್ ಮಾಡಿದ್ರು. ಇವತ್ತು ಅದನ್ನು ಉಳಿಸ್ಕೊಳ್ಳೋದು 2000 ಎಕರೆ ಅಲ್ಲಿ ನೀರಾವರಿ ಇದೆ ಅಂತ ಕೇಳಿಪಟ್ಟಿದ್ದೀನಿ. ನೀರಾವರಿ 2000 ಎಕರೆ ಇದೆ. ನೀರಾವರಿ ನೀವು ತೊಳಕಾಗತ್ತಾ? ವೆಟ್ಲ್ಯಾಂಡ್ ತೊಳಕಾಗತ್ತಾ? ತೊಳಕಾಗಲ್ಲ. ನೀವು ಮಾಡಿ, ನೀವೇನಿದ್ರು ಹೈ ಡೆನ್ಸಿಟಿ ಲಿಮಿಟೆಡ್ ಏನನ್ನು ಮಾಡ್ತೀರಾ? AICT ಮಾಡ್ತೀನಿ ಅಂತೀರಾ? ಯಾರು ನಿಮ್ಮ ಹತ್ರ ಬಂದಿದ್ದಾರೆ AICT ಕೇಳ್ಕೊಂಡು? ಆನೇಕಲ್ನಲ್ಲಿ ತೊಳ್ತಾ ಇದ್ದೀರಾ, ಆನೇಕಲ್ನಲ್ಲಿ ತೊಳ್ತಿದ್ದೀರಾ, ಕೆಂಪೇಗೌಡ ಬಡವಣೆ ಸುತ್ತಮುತ್ತ ತೊಳ್ತೀನಿ ಅಂತೀರಾ, ಶಿವರಾಮ್ ಕಾರಂತ ಹತ್ರ ತೊಳ್ತೀನಿ ಅಂತೀರಾ, ಇದು ಪೆರಿಫಲ್ ಇದ್ರ ಹತ್ರ ತೊಳ್ತೀರಾ. ಈ ರೀತಿ 1000 ಎಕರೆ ಬರೀ ನೀವು ರಿಯಲ್ ಎಸ್ಟೇಟ್ ಭೂ ಸ್ವಾಧೀನದಲ್ಲೇ ಇದು ಸರ್ಕಾರ ಇಲ್ಲಿ ಜಮೀನನ್ನ ವಶಪಡಿಸ್ಕೊಳ್ಳೋದ್ರಲ್ಲೇ ನಿಮ್ಮ ವ್ಯಾಪಾರ ವ್ಯವಹಾರಗಳು ಮಾಡಬೇಕು ಅಂತನಾ? ಅಥವಾ ನೀವೊಂದು ಉತ್ತಮವಾಗಿರುವಂತಹ ಈ ಕಟ್ಟಿರೋ ನಗರವನ್ನ ಬೆಂಗಳೂರು ನಗರಕ್ಕೆ ನಿಮ್ಮ ಸರ್ಕಾರ ಬಂದಾದ್ಮೇಲೆ ಮೊನ್ನೆ ಹೇಳಿದ್ರಿ ಮುಖ್ಯಮಂತ್ರಿ 650 ಕೋಟಿ ರೂಪಾಯಿ ಗುಂಡಿ ಮುಚ್ಚ ಕೊಟ್ಟಿದ್ದಾರೆ. ಅದೆಲ್ಲಿ ಕೊಟ್ಟಿದ್ದಾರೆ ಅಂತ ಒಂದು ತೋರಿಸಿ. ಯಾವ DPR ಮಾಡಿದ್ದೀರಾ, ಯಾವ ಹಣ ಗ್ರಾಂಟ್ ಆಗಿದೆ, ಎಲ್ಲಿ ಕೊಟ್ಟಿದ್ದೀರಾ ಅಂತ ಹೇಳಿ. ಯಾವ್ದಾವ್ದು ಹಣ ಏನೇನು ಬಿಡುಗಡೆ ಮಾಡಿದ್ದೀರಾ ಹೇಳಿ ನೀವು ಸರ್ಕಾರದಿಂದ? ನೀವು ಕೇಂದ್ರ ಸರ್ಕಾರದ ಕೇಳ್ತೀರಾ, ಕೇಂದ್ರ ಸರ್ಕಾರ ಯಾವುದು ಕೊಟ್ಟಿಲ್ಲ. STR ರೋಡ್ ಹೆಂಗ್ ಮಾಡಿದ್ದಾರೆ? ಇವತ್ತು ನೀವು ಎಷ್ಟೋ ವರ್ಷದಿಂದ ಪೆರಿಫರಲ್ ರೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಹೊರತು STR ರೋಡ್ ಈಗ 280 ಕಿಲೋಮೀಟರ್ 280 ಕಿಲೋಮೀಟರ್ದು ರಸ್ತೆನ ಎಷ್ಟು ವೇಗದಲ್ಲಿ ಮಾಡ್ತಿದ್ದಾರೆ. ನೀವು ಅವರಿಗೆ ಸರಿಸಾಟಿ. ಕೇಂದ್ರ ಸರ್ಕಾರ STR ರೋಡ್ ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ನಗರದಲ್ಲಿ ವಾಹನ ದಟ್ಟಣೆ ಇಲ್ಲ. ಸಬ್ಬರ್ಬನ್ ರೈಲ್ವೆ ತಂದು ಕೊಟ್ಟಿದ್ದಾರೆ, ಮೆಟ್ರೋ ಕೊಡ್ತಾ ಇದ್ದಾರೆ. ಈ ರೀತಿ ಏನೆಲ್ಲ ನಿಮ್ಗೆ ಅಭಿವೃದ್ಧಿಗಳನ್ನ ಕೊಡಬೇಕಾಗಿ ಎಲ್ಲ ರೀತಿಯಾದಂತಹ ಅಭಿವೃದ್ಧಿನ ಕೊಡ್ತಾ ಇದ್ದಾರೆ. ನೀವೇನಾರ ಒಂದೇ ಒಂದು ಅಭಿವೃದ್ಧಿ ರಾಜ್ಯ ಸರ್ಕಾರದಿಂದ ಬೆಂಗಳೂರು ನಗರದಲ್ಲಿ ಇವತ್ತು ಸರ್ಕ್ಯುಲರ್ ರೈಲ್ವೆ ಕೊಡುವಂತದ್ದಾಗ್ತಿದೆ. ಸರ್ಕ್ಯುಲರ್ ರೈಲ್ವೆನು ಒಂದು 60,000 ಕೋಟಿ ಅಷ್ಟು ಆಗುತ್ತೆ ಸರ್ಕ್ಯುಲರ್ ರೈಲ್ವೆಗೆ. ಎಲ್ಲ ರೈಲ್ವೆ ಸ್ಟೇಷನ್ಗಳ ಅಭಿವೃದ್ಧಿಯನ್ನ, ಏರ್ಪೋರ್ಟ್ ಸ್ಟೇಷನ್ಗಳನ್ನ ಅಭಿವೃದ್ಧಿ ಮಾಡಿರೋದು, ಇವತ್ತು ಗ್ಯಾಸ್ ಲೈನ್ಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಿರೋದು ರಾಜ್ಯ ಸರ್ಕಾರದಿಂದ. ನೀವು ಎಷ್ಟು ಹಣ ಬಿಡುಗಡೆ ಮಾಡಿದೀನಿ ಅಂತ ಒಂಚೂರು ಹೇಳಿ, ನನ್ಗೊಂಚೂರು ಗೊತ್ತಾಗಬೇಕು. ಎಜೆಂಡಾ ಅಂದ್ರೆ ಇದು ವ್ಯಾಪಾರ ವ್ಯವಹಾರ ಇದರಲ್ಲಿ ಕೈ ಬದಲಾಯಿಸುವಂಥದ್ದು, ಹಣದ ಲಾಭ, ಅನುಕೂಲತೆ. ಇದೇನು ಬೇರೆ ಏನಿರ್ತದೆ? ಅನುಕೂಲತೆ ಆಗುವಂಥದ್ದಾಗುತ್ತೆ, ಲಾಭ ಆಗ್ತಿದೆ, ಮಾಡ್ಕೊಳ್ಳಿ. ನಾವೇನು ಅದಕ್ಕೆ ಒಳ್ಳೆ ಕೆಲಸ ಆಗ್ತಿದೆ. ಬಟ್ ಯಾವ ಎಕ್ಸ್ಟೆಂಟ್ ಅಲ್ಲ. ನಾನು ಹೇಳಿದ್ನಲ್ಲ, ಒಂದು ಲ್ಯಾಂಡ್ ಅಕ್ವಿಷನ್ ಅನ್ನ ನಮಗೆ ಇವ್ರು ಎಷ್ಟು ಹಣ ಮಾಡ್ತಾ ಇದ್ದಾರೆ ಈ ವಿಚಾರ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಇವ್ರು ಹಣ ಮಾಡ್ಕೊಳ್ಳೋದು ನನ್ನ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಅಲ್ಲ ಇರೋದು. ನಮ್ಗೆ ಇರೋದು ಸಬ್ಜೆಕ್ಟ್ ಅನ್ಸ್ಬಿಟ್ಟು ಯಾವ ರೀತಿ ಒಂದು ಜಮೀನನ್ನು ನೀವು ತೊಗೊಳ್ಬೇಕಾದ್ರೆ ಮೊದಲು 2013 ಫೇರ್ ಕಾಂಪನ್ಸೇಷನ್ ಆಕ್ಟ್ ಅನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡಿ. ವೆಟ್ಲ್ಯಾಂಡ್ ಅನ್ನ ನೀವು ಜಮೀನನ್ನ ಸ್ವಾಧೀನ ಪಡ್ಕೊಳ್ಳೋಕೆ ಸಾಧ್ಯನಾ? ಮೂರನೇದು, ನಿಮ್ಗೆ ಎಷ್ಟು ಬೇಡಿಕೆ ಇದೆ, ಜಮೀನ್ ಬೇಡಿಕೆಗಳು ನಿಮ್ಮನ್ನ ಕೇಳ್ಕೊಂಡ್ ಬಂದಿರೋದು ಯಾವ್ಯಾವ ಕಂಪನಿಗಳು, ಏನ್ ಬೇಡಿಕೆ ಮೇಲೆ ಮಾಡ್ತಾ ಇದ್ದೀರಾ? ಯಾವ ಬೇಡಿಕೆ ಆಧಾರಿತವಾಗಿ ಸುಮ್ಮನೆ ಲ್ಯಾಂಡ್ ಬ್ಯಾಂಕ್ ಅನ್ನ ಸ್ಯಾಂಕ್ಷನ್ ಮಾಡಿ ಕೊಟ್ಟು ಈಗೆಲ್ಲ ಎಷ್ಟೆಷ್ಟು ಜಮೀನುಗಳು ಎಲ್ಲೆಲ್ಲಿ ಏರಿಯಾಗಳಲ್ಲಿ ನೀವು ಇಂಡಸ್ಟ್ರಿಯಲ್ ಏರಿಯಾಗಳು ಮಾಡಿದಿರಲ್ಲ, ಎಷ್ಟೆಷ್ಟು ಅನುಷ್ಠಾನಗಳಾಗಿದ್ದಾವೆ, ಈಗ ಎಷ್ಟೆಷ್ಟು ಬಡಾವಣೆಗಳು
ಖಾಲಿ ಸೈಟ್ಗಳು ಎಷ್ಟಿದಾವೆ, ಎಷ್ಟು ಮತ್ತು ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು. ಬೆಂಗಳೂರು ನಗರಕ್ಕೆ 4ನೇದು ಇಡೀ ಬೆಂಗಳೂರು ನಗರಕ್ಕೆ ಏನ್ ನೀವು ದುಡ್ಡು ಕೊಡ್ಲಿಕ್ಕಾಗಿದೆ? ಏನ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀರಾ? ಇವಾಗ ಗ್ರಾಮೀಣ ಭಾಗನೆಲ್ಲ ನಗರಕ್ಕೆ ಸೇರಿಸ್ತಾ ಹೋಗ್ತಿದ್ರೆ ಎಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಹಾಕಿ ಯಾವ ಗ್ರಾಮೀಣ ಭಾಗದಲ್ಲಿ ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕಾಗತ್ತೆ? ಯಾವ ಸರ್ಕಾರದ ಅನುಕೂಲತೆ ಸಿಗುತ್ತೆ? ನಿಮ್ಗಾಗ ಆಶ್ರಯ ಯೋಜನೆ ಮಾಡೋಕ್ಕಾಗತ್ತಾ? ನಿಮ್ಗೆ ಯಾವ್ದಾದ್ರು ಜಲ್ ಜೀವನ್ ಮಿಷನ್ ಕೊಡ್ಲಿಕ್ಕಾಗತ್ತಾ? ಯಾವ ನರೇಗಾ ಯೋಜನೆ ನಡೆಸ್ಲಿಕ್ಕಾಗತ್ತಾ? ಯಾವ ಕೆರೆಗಳು, ಜೀವನಾಂಶ, ಬದುಕು, ಯಾವ ಇಲಾಖೆಗಳು ನಗರ ಭಾಗದಲ್ಲಿ ಕೆಲಸ ಮಾಡುತ್ತೆ ಹೇಳಿ, ನಮ್ಗೆ ಗೊತ್ತಾಗಬೇಕು. ಏನಿದ್ರು ಬರೀ ಆಗ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ನಗರ ಅಂದಿದ ತಕ್ಷಣ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಉಸಿರಾಡಕ್ಕೂ ಟ್ಯಾಕ್ಸು, ನೀವು ನಡೆಯೋಕ್ಕೂ ಟ್ಯಾಕ್ಸು, ಉಸಿರಾಡಕ್ಕೂ ಟ್ಯಾಕ್ಸ್ ಇರ್ತದೆ ಹೊರ್ತು ಇದ್ಯಾವುದನ್ನು ನಿಮಗೆ ಚೆನ್ನಾಗಿ ಕಾಣ್ತದೆ. ಯಾರ್ಯಾರಿಗೆ ಅನುಕೂಲತೆ ಆಗುತ್ತಲ್ಲ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಅನುಕೂಲತೆ ಚೆನ್ನಾಗಿರ್ತದೆ.